ರಾಹುಲ್ ಗಾಂಧಿ ಅವರು ಕರೆದಿದ್ರು ಹೋಗಿದ್ರು. ಯಾರ ಆಫರ್ ನನಗೆ ಅವಶ್ಯಕತೆ ಇಲ್ಲ. ಸದಾನಂದ ಗೌಡರು ಪಾಪ ಪ್ರೀತಿಯಿಂದ ಮಾತಾಡಿರ್ಬೋದು ಅಷ್ಟೇ. ಸಂದರ್ಭ ಕೇಬಲ್ ಬರ್ತಾ ಇಲ್ಲ, ಕೇಬಲ್ ಬರ್ತಾ ಇಲ್ಲ, ಕೇಬಲ್ ಬರ್ತಾ ಇಲ್ಲ, ಕೇಬಲ್ ಬರ್ತಾ ಇಲ್ಲ. ಎಲ್ಲ ನಮ್ಮಲ್ಲಿ ಯಾವ ಡಿಫ್ರೆನ್ಸಸ್ ಇಲ್ಲ, ಒಟ್ಟಿಗೆಲ್ಲ ಸೇರಿ ಕೆಲಸ ಮಾಡೋಣ ಅಂತ ಅನೇಕ ಮಂತ್ರಿಗಳು ಹಿರಿಯರ ಹತ್ರ ಎಲ್ಲ ಚರ್ಚೆ ಮಾಡಿದ್ದಾರೆ. ಅದನ್ನೆಲ್ಲ ನಾನು ರಾಹುಲ್ ಗಾಂಧಿ ಅವರು ನನ್ನ ಹತ್ರ ಏನು ಕಮ್ಯುನಿಕೇಟ್ ಮಾಡಿದ್ದಾರೆ ಅದೆಲ್ಲ ನಾನು ಮಾಧ್ಯಮದಲ್ಲಿ ಮಾತಾಡೋ ವಿಚಾರ ಅಲ್ಲ, ನಾನು ಹೇಳೋಂಥ ಅವಶ್ಯಕತೆ ಏನಿಲ್ಲ. ನಮ್ಮ ಗುರಿ 28 ಕರ್ನಾಟಕದಲ್ಲಿ, 29 ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಮಾಡೋದು. ಇದೇ ಗುರಿ. ಇಷ್ಟು ಗುರಿಲಿ ನಾವೆಲ್ಲ ಕೆಲಸ ಮಾಡ್ತೀವಿ. ಸರ್, ಇವತ್ತು ಎಐಸಿಸಿ ಅಧ್ಯಕ್ಷರು ರಾಜ್ಯಕ್ಕೆ ಬರ್ತಾ ಇದ್ದಾರೆ ಸರ್, ಮತ್ತೆ ಭೇಟಿ ಮಾಡ್ತೀರಾ ಸರ್? ಮದುವೆನೂ ಬರ್ಬೋದೇನೆ ಅವರು. ಅವ್ರೂರು, ಅವ್ರ ಮನೆ, ಅವರ ಸಂಸಾರ, ಅವ್ರ ಮಕ್ಕಳು, ಅವರ ಕರ್ಮಭೂಮಿ, ಅವರ ಪುಣ್ಯಭೂಮಿ ಎಲ್ಲ ಇದೆ. ಅವ್ರ ಸ್ನೇಹಿತರು ಎಲ್ಲ ಇದ್ದಾರೆ, ಅವ್ರು ಬರ್ತಾ ಇರ್ತಾರೆ, ತಪ್ಪೇನಿದೆ. I don't want to speak anything in media. Whatever is there, in the four walls, we will discuss party issues. I will not discuss any political issues in the media. I think there is no other discussion, only to keep the party, our flag high, to keep this constitution very high, to protect the constitution. But sir, the set of MLAs are upset because they are waiting to see you as the CM, sir. They say that the AICC communication had stated this. ಸರ್, ಕಾಂಗ್ರೆಸ್ ಅಲ್ಲಿ ಬಣ ರಾಜಕೀಯ ಆಗಿದೆ ಎಂಬ ಚರ್ಚೆ ಆಗ್ತಾ ಇದೆ ಸರ್. ಈಗ ಸಿಎಂ ಬಣ, ಡಿಸಿಎಂ ಬಣ, ತಟಸ್ಥ ಬಣ. ನಂದು ಯಾವುದೋ ಬಣ ಇಲ್ಲ, ನಂದು ಯಾವ ಬಣನೂ ಇಲ್ಲ. ನನ್ನ ಬಣ ಒಂದು ಬಣ ಇದೆ, ಅದು ಕಾಂಗ್ರೆಸ್ ಬಣ. ನನ್ನ ನಂಬರು 140. ಶನಿವಾರ ಬುಲಾವ್ ಕೊಟ್ಟಿದ್ದಾರೆ ಹೈಕಮಾಂಡ್ ಅಂತ ಹೇಳ್ತಿದ್ದಾರೆ ಸರ್. ಅಲ್ಲಿಗೆ ಹೋದಾಗ ಡೆಲ್ಲಿಲಿ ಕಾಣಿಸ್ಕೊತೀನಿ. So large number of MLAs are saying that you should take charge as CM. What is your clarification to that, sir? There is a large number of MLAs, sir. There is a news that you got a good news from Delhi yesterday evening. ಸರ್, ದೆಹಲಿಗೆ ಹೋಗಿ ಶಾಸಕರು ವಾಪಸ್ ಆಗಿದ್ದಾರೆ ಸರ್ ನಿನ್ನೆ. ಉದಯ್, ಬಾಲಕೃಷ್ಣ. ನೋಡಪ್ಪ, ಎಲ್ಲರೂ ಮಂತ್ರಿ ಆಗ್ಬೇಕು ಅಂತ ಇದ್ದಾರೆ. ಮುಖ್ಯಮಂತ್ರಿ ಶಫಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಎಲ್ಲರೂ ಮಂತ್ರಿ ಆಗಬೇಕು, ತಪ್ಪೇನಿದೆ? ನಡೀರಪ್ಪ. ಕಾಂಗ್ರೆಸ್ ಪಾರ್ಟಿ ವಿಲ್ ವಿನ್ ಬ್ಯಾಕ್ ಇನ್ 28 and 29. Your leadership, sir. Sir, will you be the chief minister again, sir? The question remains same because your large group of MLAs are seeking that. They want to see you as a CM. No one want. They all want Congress party to come to power. But they want you to see as a CM, sir. There is a huge demand by MLAs. Thank you, thank you, thank you. ಇದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಮಾತು. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ಕಾಂಗ್ರೆಸ್ ಪಾಳೆಯದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ. ನಮ್ಮೆಲ್ಲರ ಏಕೈಕ ಗುರಿ 2028ಕ್ಕೆ ಕಾಂಗ್ರೆಸ್ ಗೆಲ್ಲೋದು, 2029ರ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಅನ್ನ ಗೆಲ್ಲಿಸೋದು ಅನ್ನೋದು. ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ರು. ಮಾಧ್ಯಮಗಳ ಜೊತೆ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಂಡ್ರು. ಸರ್, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾತನಾಡಬೇಕಿದ್ರೆ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಇಲ್ಲ, ವ್ಯತ್ಯಾಸಗಳು ಇಲ್ಲ, ನಾವೆಲ್ಲರೂ ಕೂಡ ಒಂದೇ ಅಂತ ಹೇಳಿದ್ರು. ಇನ್ನು ಪ್ರಿಯಾಂಕ್ ಖರ್ಗೆ ರಾಹುಲ್ ಗಾಂಧಿ ಭೇಟಿ ವಿಚಾರ, ರಾಹುಲ್ ಗಾಂಧಿ ಅವರು ಕರೆದಿದ್ರು, ಅದಕ್ಕೆ ಹೋಗಿದ್ರು. ಪ್ರಿಯಾಂಕ್ ಖರ್ಗೆ ದೆಹಲಿಗೆ ಹೋಗಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ರು. ರಾಹುಲ್ ಗಾಂಧಿ ಅವರು ಕರೆದಿದ್ರು, ಹೋಗಿದ್ರು.
ಗಾಂಧಿ ಅವ್ರು ಕರೆದಿದ್ರು ಹೋಗಿದ್ರು, ಅವ್ರು ಕೆಲಸಕ್ಕೆ ಹೋಗಿದ್ರು, ಅವ್ರು ಕರೆದಿದ್ರು ಹೋಗಿದ್ರು. ರಾಹುಲ್ ಗಾಂಧಿ ಅವ್ರು ಕರೆದಿದ್ರು ಹೋಗಿದ್ರು, ಅವ್ರು ಕೆಲಸಕ್ಕೆ ಹೋಗಿದ್ರು, ಅವ್ರು ಕರೆದಿದ್ರು ಹೋಗಿದ್ರು. ರಾಹುಲ್ ಗಾಂಧಿ ಇನ್ನು ನಂದು ಯಾವುದೇ ಬಣವಿಲ್ಲ, ನನ್ನದು ಕಾಂಗ್ರೆಸ್ ಬಣ, ನನ್ನ ನಂಬರ್ 140 ಎಂದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅಂದ್ರೆ 140 ಶಾಸಕರು. ವ್ಯಕ್ತಿ ಪೂಜೆ ಮಾಡುವುದಿಲ್ಲ, ಪಕ್ಷ ಪೂಜೆ ಮಾಡ್ತೇನೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಬಣ, ಡಿಕೆ ಶಿವಕುಮಾರ್ ಬಣ, ತಟಸ್ಥ ಬಣ ಅಂತ ಆಗಿದೆಯಲ್ಲ, ನಿಮ್ದು ಯಾವ ಬಣ ಅಂತ ಮಾಧ್ಯಮದವರು ಪ್ರಶ್ನಿಸಿದ್ದಾಗ ಈ ಉತ್ತರವನ್ನ ಕೊಟ್ಟಿದ್ದಾರೆ ಡಿಕೆಶಿ. ನಂದು ಯಾವುದೋ ಬಣ ಇಲ್ಲ, ನಂದು ಯಾವ ಬಣನೂ ಇಲ್ಲ. ನನ್ನ ಬಣ ಒಂದು ಬಣ ಇದೆ, ಅದು ಕಾಂಗ್ರೆಸ್ ಬಣ. ನನ್ನ ನಂಬರು 140. ನಂದು ಯಾವುದೋ ಬಣ ಇಲ್ಲ, ನಂದು ಯಾವ ಬಣನೂ ಇಲ್ಲ. ನನ್ನ ಬಣ ಒಂದು ಬಣ ಇದೆ, ಅದು ಕಾಂಗ್ರೆಸ್ ಬಣ. ನನ್ನ ನಂಬರು 140. ನಮ್ಮನ್ನ ಯಾರು ಯಾರು ಆಫರ್ ನನಗೆ ಅವಶ್ಯಕತೆ ಇಲ್ಲ. ಸದಾನಂದ ಗೌಡರು ಪಾಪ ಪ್ರೀತಿಯಿಂದ ಮಾತಾಡಿರ್ಬೋದು ಅಷ್ಟೇ. ಎಲ್ಲ ನಮ್ಮಲ್ಲಿ ಯಾವ ಡಿಫ್ರೆನ್ಸಸ್ ಇಲ್ಲ. ಒಟ್ಟಿಗೆಲ್ಲ ಸೇರಿ ಕೆಲಸ ಮಾಡೋಣ ಅಂತ ಅನೇಕ ಮಂತ್ರಿಗಳು ಹಿರಿಯರನ್ನೆಲ್ಲ ಚರ್ಚೆ ಮಾಡಿದ್ದಾರೆ. ಅದನ್ನೆಲ್ಲ ನಾನು ರಾಹುಲ್ ಗಾಂಧಿ ಅವರು ನನ್ನ ಹತ್ರ ಏನು ಕಮ್ಯುನಿಕೇಟ್ ಮಾಡಿದ್ದಾರೆ ಅದೆಲ್ಲ ನಾನು ಮಾಧ್ಯಮದಲ್ಲಿ ಮಾತಾಡೋ ವಿಚಾರ ಅಲ್ಲ. ನಾನು ಹೇಳೋಂಥ ಅವಶ್ಯಕತೆ ಇಲ್ಲ. ನಮ್ಮ ಗುರಿ 28 ಕರ್ನಾಟಕದಲ್ಲಿ, 29 ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಮಾಡೋದು. ಇದೇ ಗುರಿ. ಇಷ್ಟು ಗುರಿಲಿ ನಾವೆಲ್ಲ ಕೆಲಸ ಮಾಡ್ತೀವಿ. ಸರ್, ಇವತ್ತು ಎಐಸಿಸಿ ಅಧ್ಯಕ್ಷರು ರಾಜ್ಯಕ್ಕೆ ಬರ್ತಾ ಇದ್ದಾರೆ ಸರ್, ಮತ್ತೆ ಭೇಟಿ ಮಾಡ್ತೀರಾ ಸರ್? ಮದುವೆನೂ ಬರ್ಬೋದೇನೆ ಅವರು. ಅವ್ರೂರು, ಅವ್ರ ಮನೆ, ಅವ್ರ ಸಂಸಾರ, ಅವ್ರ ಮಕ್ಕಳು, ಅವರ ಕರ್ಮಭೂಮಿ, ಅವರ ಪುಣ್ಯಭೂಮಿ ಎಲ್ಲ ಇದೆ. ಅವ್ರ ಸ್ನೇಹಿತರು ಎಲ್ಲ ಇದ್ದಾರೆ, ಅವ್ರು ಬರ್ತಾ ಇರ್ತಾರೆ. ತಪ್ಪೇನಿದೆ? DK sir, the question is about whether there was a promise that was made to you that would be made the chief. ಹೋಗ್ಬಿಡಿ ಮುಂದಕ್ಕೆ.